ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಳ ಮೀಸಲಾತಿ ಬಲಗ ಸಮುದಾಯಕ್ಕೆ ಒಳ ಮೀಸಲಾತಿ ಬಲಗ ಸಮುದಾಯಕ್ಕೆ ಹೋರಾಟ ಸಮಿತಿಗೆ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮಾಡುತ್ತಿರುವಂತ ಹೋರಾಟಕ್ಕೆ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮಾಡುತ್ತಿರ್ತಕ್ಕಂಥ ಹೋರಾಟಕ್ಕೆ 25ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟಕ್ಕೆ ಕೊಟ್ಟಿರುವ ವರದಿಗೆ ಕೊಟ್ಟಿರ್ತಕ್ಕಂಥ ವರದಿಗೆ ತಿರಸ್ಕರಿಸಿ 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 ಚರ್ಚೆ ವಿಷಯ ಆಗಿದ್ದ ಸಬ್ಜೆಕ್ಟ್ ಏನಪ್ಪ ಒಳ ಮೀಸಲಾತಿ. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ದಿನಾಂಕ 25/3/2026 ಫ್ರೀಡಂ ಪಾರ್ಕ್ನಲ್ಲಿ ಬಲಗೈ ಸಮುದಾಯದ ಈ ರಾಜ್ಯದ 2 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಆ ಒಂದು ಪ್ರತಿಭಟನಾ ಸಮಾವೇಶಕ್ಕೆ ಬೀದರ್ ಜಿಲ್ಲೆ ವತಿಯಿಂದ ಹಾಗೂ ಎಲ್ಲ ತಾಲೂಕು ವತಿಯಿಂದ ಜನರು ತಮ್ಮ ಮನಸ್ಸಿನಿಂದ ಬಂದು ಆ ಒಂದು ರಾಜ್ಯದ ಪ್ರತಿಭಟನಾ ಸಮಾವೇಶ ಯಶಸ್ವಿ ಮಾಡಬೇಕಾಗಿ ಒಂದು ಕರೆ ಕೊಡಲು ನಾವು ಇದು ಭಾಲ್ಕಿ ನಗರಕ್ಕೆ ಭಾಲ್ಕಿ ತಾಲೂಕಿಗೆ ಬಂದಿದ್ದೇವೆ. ಬಂಧುಗಳೇ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏನು ವರದಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ, ಅದು ಕಂಪ್ಲೀಟಾಗಿ ಅವೈಜ್ಞಾನಿಕವಾಗಿದೆ, ಅದು ಸಂವಿಧಾನ ಬಾಹಿರವಾಗಿದೆ. ಆ ವರದಿಯನ್ನು ನಾವು ಬಲಗೈ ಸಮುದಾಯದಲ್ಲಿ ಅವನು ಕೂಡ ಒಪ್ಪುವುದಿಲ್ಲ. ಈ ಸರ್ಕಾರ ಕೂಡ ಅದಕ್ಕೆ ತಿರಸ್ಕಾರ ಮಾಡಬೇಕು. ಮತ್ತು ಮುಂಬರುವ ದಿನಗಳಲ್ಲಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಸಮ್ಮುಖದಲ್ಲಿ ಮತ್ತೊಮ್ಮೆ ಜನಗಣತಿ ಆಗಬೇಕು. ಆ ಜನಗಣತಿ ಅನುಗುಣವಾಗಿ ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯವಾಗದಂತೆ 101 ಜಾತಿಗಳನ್ನು ಹೆಸರಿಗೆ ಗುರುತು ಮಾಡಿದರೆ ಕರ್ನಾಟಕ ರಾಜ್ಯ ಸರ್ಕಾರ. ಅದರಲ್ಲಿ 67 ಜಾತಿಗಳು ನಮ್ಮ ಬಲಗೈ ಸಮುದಾಯಕ್ಕೆ ಜೋಡಣೆ ಆಗಿದೆ. ಅಂದರೆ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ನಮ್ಮ ಬಲಗೈ ಸಮುದಾಯದಲ್ಲಿ ಕರೀತಾರೆ. ಬಲಗೈ ಸಮುದಾಯದವರನ್ನು ತುಳಿಯುವಂಥ ಕೆಲಸ ಈ ನಾಗಮೋಹನ್ ದಾಸ್ ವರದಿಯಲ್ಲಿ ಸಂಕ್ಷಿಪ್ತವಾಗಿ ಕಾಣಿಸ್ತದೆ. ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ತಮಗೆ. ಭಾಲ್ಕಿ ಅಂತ ನಗರದಲ್ಲಿ ಇವತ್ತು ನಮ್ಮದು ಜನಸಂಖ್ಯೆ 25ರಿಂದ 28,000 ಬಲಗೈ ಸಮುದಾಯದ ಜನಸಂಖ್ಯೆ ಇದೆ ಅಂತ ಅಂದಾಜ ಇಟ್ಕೊಳ್ಳಿ. ಜಿಲ್ಲಾ ಮಟ್ಟದ ಚಿತ್ರದುರ್ಗದಲ್ಲಿ ಎಷ್ಟಿರಬೇಕು ತಮ್ಮ ಅಂದಾಜ ಪ್ರಕಾರ? ಒಂದು ಜಿಲ್ಲೆಯಲ್ಲಿ ಬಲಗೈ ಸಮುದಾಯದವ್ರು ಏನು ತೋರಿಸಿರೋದ್ರ ಕೇವಲ 200 ಜಿಲ್ಲೆ ತೋರಿಸಿರೋದು. ಒಂದು ತಾಲೂಕು ಮಟ್ಟದಲ್ಲಿ 28,000 ಸಾವಿರ ಇದ್ದಾಗ ಒಂದು ಜಿಲ್ಲೆ ಮಟ್ಟದಲ್ಲಿ ಒಂದು ಅಟ್ಲೀಸ್ಟ್ 20,000 ತೋರಿಸ್ಬೇಕಾಗ ಕೇವಲ 200 ಜಿಲ್ಲೆ ತೋರಿಸಿ ನಮ್ಗೆ ಇದೇ ರೀತಿ ಹಂತವಾಗಿ ನಮ್ಮ ಜನಸಂಖ್ಯೆ ಕಡಿಮೆ ಮಾಡಿ ಇವತ್ತು ಮಾದಿಗರ ಮಧ್ಯೆ ನಮ್ಮ ಮಧ್ಯದಾಗೆ ಒಂದು ಸಂಘರ್ಷಕ್ಕೆ ನಾಂದಿ ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿ ನಾವು ಇದು ನೇರ ಹೊಣೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಹೊತ್ತಬೇಕು. ಹೊತ್ತಿ ಇದು ಏನು ಅನ್ಯಾಯ ಆಗಿದೆ, ಇದು ಏನು ಲೋಪಗಳಾಗಿದೆ ಈ ಒಳ ಮೀಸಲಾತಿಯಲ್ಲಿ ಅವರೇ ಹೊಣೆ ಹೊತ್ತಿ ಇದು ಸರಿಪಡಿಸಬೇಕು. ಮುಂಬರುವ ದಿನಗಳಲ್ಲಿ ಒಂದು ವೇಳೆ ಸರಿಪಡಿಸದೇ ಇದ್ದರೆ ಈ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರ ಯಾವ ಓಟಿನ ಬಲಗಳಲ್ಲಿದೆ ಅಂತೇಳಿ ನಿಮಗೂ ಗೊತ್ತಿದೆ, ಅವರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ. ಬಹುಸಂಖ್ಯಾತ ನಮ್ಮ ಬಲಗಳಿಂದ, ನಮ್ಮ ಓಟಿನ ಬಲಗಳಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯ ಆಳ್ತಾ ಇದೆ. ಯಾವುದೋ ಒಂದು ಸಮುದಾಯಕ್ಕೋಸ್ಕರ, ಅವರ ಓಲೈಕೆಗೋಸ್ಕರ ಇವತ್ತು ನಾವು ಬಹುಸಂಖ್ಯಾತರದಿಂದ ಸರ್ಕಾರದಿಂದ ಇದು ಸಮುದಾಯಕ್ಕೆ ತುಳಿಯುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಅವರು ಈ ಲೋಪದೋಷಗಳನ್ನು ಕಂಡುಹಿಡಿದು ಯಾರಿಗೂ ಅನ್ಯಾಯವಾಗದಂತೆ ಇದು ಏನು ಒಳ ಮೀಸಲಾತಿಯ ನ್ಯಾಯಮೂರ್ತಿ ನಾಗಮೋಹನ್ ದಾಸನ ವರದಿ ಇದೆ, ಇದು ಕಂಪ್ಲೀಟ್ ತಿರಸ್ಕಾರ ಮಾಡಬೇಕು, ಕಂಪ್ಲೀಟ್ ರಿಜೆಕ್ಟ್ ಮಾಡಬೇಕು ಅಂತಕೊಂಡು ನಾವು ತಮ್ಮ ಒಂದು ಪತ್ರಿಕಾ ಮಾಧ್ಯಮ ಇಲ್ಲಿ ಆಗ್ರಹಿಸ್ತಿದ್ದೇವೆ. ಜೊತೆಗೆ ಭಾರತೀಯ ಸಮುದಾಯದ ನಮ್ಮ ಮುಖಂಡರು, ನಮ್ಮ ಮಹಿಳೆಯರು, ನಮ್ಮ ಯುವಕರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರತಿಭಟನಾ ಸಮಾವೇಶಕ್ಕೆ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ರಕ್ತ ಗುರುತಿಸ್ಕೊಂಡಿದ್ದೆವು, ಇದು ಒಂದು ನಮ್ಮ ಒಂದು ಕ್ಷಣದ ಒಂದು ಸ್ವಾಭಿಮಾನದ ಒಂದು ಪ್ರತಿಭಟನೆ ಆಗಿದೆ. ಅದು ತಮ್ಮ ಸ್ವಂತ ಇಚ್ಛೆಯಿಂದ ಅವುಗಳೆಲ್ಲ ಬಂದು ಇದು ರಾಜ್ಯ ಮಟ್ಟದ ಏನು ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಯಶಸ್ವಿ ಮಾಡಿ ಕೀರ್ತಿ ತರಬೇಕಂತಕೊಂಡು ಈ ಭಾಲ್ಕಿ ನಗರದ ಎಲ್ಲ ನಮ್ಮ
ಬಲಗೈ ಸಮಾಜದ ಮುಖಂಡರಿಗೆ, ಹಿರಿಯರಿಗೆ, ಯುವಕರಿಗೆ ಹಾಗೂ ಮಹಿಳೆಯರಿಗೆ ಈ ಮುಖಾಂತರ ನಾನು ಕೇಳಿಕೊಳ್ತೇನೆ. ಜೈ ಹಿಂದ್. ಬೀದರ್ ಜಿಲ್ಲೆಯ ನಮ್ಮ ಭಾಲ್ಕಿ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಕನಿಷ್ಠ 10-20 ಜನ ಬೆಂಗಳೂರಿಗೆ ಬರಬೇಕು. ಯಾಕಂದ್ರೆ ನಮ್ಮ ತಾಲೂಕಿನ ಜನಸಂಖ್ಯೆ ಹೆಚ್ಚಿಗೆ ನಾವು ಕರ್ಕೊಂಡು ಹೋಗೋದು, ಮತ್ತೆ ಆಧಾರ್ ಕಾರ್ಡ್ ಫ್ರೀ ಇದೆ ಬಸ್ಸಿಗೆ, ಮಹಿಳೆಯರು ಕೂಡ ಫ್ರೀ ಬಸ್ಸಿಗೆ ಬರಬೇಕು. ಯಾರು ಸವಲತ್ತು ಮಾಡಿಕೊಟ್ರೆ ಸವಲತ್ತಿಂದ ಬರಬೇಕು ಅಂತ ಹೇಳಿ ನಾವು ನಮ್ಮ ಬಲಗೈ ಸಮುದಾಯದ ಪ್ರಮುಖರಿಗೆ ಹಾಗೂ ಜನರಿಗೆ ಎಲ್ಲರಿಗಿಂತ ತಿಳಿಸುತ್ತಾ ನಾವು ಬೆಂಗಳೂರಿಗೆ ಹೋಗೋದು ಕಡ್ಡಾಯವಾಗಿದೆ. 25ನೇ ತಾರೀಕಲ್ಲಿ ನಾವು ಜನಶಕ್ತಿ ತೋರಿಸಬೇಕಾಗಿದೆ. ನಮ್ಮ ಸಮುದಾಯದ ಪರವಾಗಿ ನಾವು ನಮ್ಮ ಮಂತ್ರಿಗಳಿಗೆ ಕೂಡ ಇನ್ನೊಂದು ಸಮುದಾಯ ಏಕವಚನದಲ್ಲಿ ಅವಾಚ್ಯ ಶಬ್ದದಿಂದ ಬೈಯುತ್ತಿದ್ದಾರೆ, ಕಾಲಿಗೆ ಚಪ್ಪಲಿಯನ್ನು ಕೊಟ್ಟು ಹೊಡೆಯುತ್ತಿದ್ದಾರೆ. ಇದು ತಪ್ಪಾಗುತ್ತೆ. ಅವರು ನಾವು ಅಣ್ಣತಮ್ಮರು, ಆದರೆ ನಿಮ್ಮ ಹಕ್ಕಿ ಏನನ್ನೋದು ಕೇಳ್ಕೊಳ್ಳಿ. ಆದರೆ ಇನ್ನೊಬ್ಬರಿಗೆ ಒಂದು ಕೆಳಗೆ ತೋರಿಸಿ ಆ ಥರ ಚಪ್ಪಲಿ ಹೊಡೆಯೋದು, ಅವಾಚ್ಯ ಶಬ್ದದಿಂದ ಬೈಯೋದು ಇದು ಮಾಡಬಾರ್ದು. ಯಾಕಂದ್ರೆ ನಾವು ಇನ್ನೊಂದನ ಅದೇ ಸಮುದಾಯದಾಗ ಇನ್ನ ಬೇರೆಯವರು ಮಿನಿಸ್ಟರ್ ಇದ್ದಾರೆ, ಕಾನೂನು ಮಂತ್ರಿ ಇದ್ದಾರೆ, HK ಪಾಟೀಲ್ ಇದ್ದಾರೆ, ಮತ್ತು ಅವ್ರ ಸಮುದಾಯದ 2 ಮಂತ್ರಿ ಇದ್ದಾರೆ. ಅವ್ರಿಗೆ ಯಾಕೆ ಬೈತಾ ಇಲ್ಲ ನೀವು? KH ಮುನಿಯಪ್ಪ ಇದ್ದಾರೆ, ತಿಮ್ಮಪ್ಪರು ಇದ್ದಾರೆ, ಇವ್ರಿಗೆ ಕೂಡ ಯಾಕೆ ನೀವು ಬೈತಾ ಇಲ್ಲ? ಇವ್ರು ಮುಖ ಸಚಿವರೇ ಯಾರ? ಇದು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಸಿದ್ದರಾಮಯ್ಯ ಇದ್ದಾರೆ, SC ಮಾದೇವಪ್ಪ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ತಿಮ್ಮಪ್ಪರು ಇದ್ದಾರೆ, ಕಾನೂನು ಮಂತ್ರಿ ಇದ್ದಾರೆ. ಎಲ್ಲರಿಗೆ ನೀವು ಬೈದಿರಿ. ಒನ್ಲಿ ಮೂಗರಿಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಯಾರು? ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್ ಅಡ್ವೊಕೇಟ್. ಇವರು ಬಂದಿದ್ದ ನಮ್ಮ ಒಳ ಮೀಸಲಾತಿ ಜಗಳ ಇವರಿಬ್ಬರ ಕಡೆಯಿಂದ ಹತ್ತಿದೆ. ಅದಕ್ಕಾಗಿ ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕಾಗಿ ನಾವು ಆಕ್ಷನ್ ತಗೋಬೇಕಾಗ್ತದ. ನಮ್ಮ ಸಮಾಜ ಸುಮ್ಮನಿಲ್ಲ. ಇವ್ರದ್ದು ಉತ್ತರ ಕೊಡಲಿಕ್ಕೆ ನಾವು 25ನೇ ತಾರೀಕು ಬೆಂಗಳೂರಿಗೆ ಹೋಗೋದು ಕಡ್ಡಾಯವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬರಬೇಕು. ನಮ್ಮ ಸಮಾಜದವರೆಲ್ಲ ಇದಕ್ಕೆ ಪ್ರತಿಷ್ಠೆಪಾಟಿ ಬರಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಸಲುವಾಗಿ ನಾವು ಬರಬೇಕೇ ಆಗ್ತದ, ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ 2 ಮಾತಾಡಕ್ಕೆ ಅವಕಾಶ ಕೊಡ್ತೀವಿ. ಅರುಣ್ ವಕೀಲ್ ಆಗಲಿ, ಇವರೆಲ್ಲ ಕೇವಲ ಒಂದು ಜಾತಿಗೆ ಸೀಮಿತದಂತ ಮಾತನಾಡಿ ಸಾಮರಸ್ಯವನ್ನು ಕೆಡಿಸುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟವರು ವಿಶೇಷವಾಗಿ ಅಂಥವ್ರ ವಿರುದ್ಧ ಪ್ರಕರಣ ದಾಖಲಿಸಬೇಕು. ಅಂಥವರಿಗೆ ಮಾತನಾಡಲು ಅವಕಾಶ ಮಾಡಿಕೊಡಬಾರ್ದು. ಯಾಕಂತ ಹೇಳಿದ್ರೆ ಈಗ ರಿಸರ್ವೇಶನ್ ವಿಷಯದಲ್ಲಿ ಬಂದಾಗ ಅವ್ರವ್ರ ಪಾಲನ್ನು ಕೇಳಿ ನಮಗೇನು ಅಭ್ಯಂತರ ಇಲ್ಲ. ಆದರೆ ನಾವು ಕೂಡ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅಂಕಿ ಅಂಶಗಳೊಂದಿಗೆ ನಮ್ಮ ಸಮುದಾಯಕ್ಕೆ, ಬಲಗೈ ಸಮುದಾಯಕ್ಕೆ ಸೀಮಿತವಾದಂತಹ ಜಾತಿಗಳು ಯಾವ್ಯಾವ ಅಂತ ನಾವು ಹೇಳ್ತೀವಿ. ಮತ್ತು ನಮ್ದೇನು ಸಂಖ್ಯೆ ಇದೆ ಅದು ಸರ್ಕಾರದಲ್ಲಿ ಸ್ಪಷ್ಟತೆ ಆಗಬೇಕು. ಮತ್ತು ಇವರೇನು ರೋಸ್ಟರ್ ಮಾಡಿದ್ದಾರೆ ABC ಅಂತ, ಈ ರೋಸ್ಟರ್ ಬಿಂದುಗಳು ಅವೈಜ್ಞಾನಿಕವಾಗಿದ್ದಾವೆ. ಸಂಪೂರ್ಣವಾಗಿ ಇದನ್ನು ತಿರಸ್ಕರಿಸಬೇಕು. ಮಾಡಿದ್ರೆ ಒಂದ್ ವೇಳೆ ಇವರಿಗೆ ಆ ರೀತಿ ಒಳ ಮೀಸಲಾತಿ ಕೊಡೋದೇ ಆದರೆ ಸ್ಪರ್ಶ ಮತ್ತು ಅಸ್ಪರ್ಶ ಸಮುದಾಯಗಳಂತ ಏನಿದ್ದಾವೆ ಅದರ ಆಧಾರದ ಮೇಲೆ ಕೊಡಲಿ. ಯಾಕಂತಂದ್ರೆ ಸ್ಪರ್ಶ ಸಮುದಾಯದವರಿಗೆ ಬಿ ಮಾಡ್ಲಿ, ಅಸ್ಪೃಶ್ಯ ಸಮುದಾಯದವರಿಗೆ ಎ ಮಾಡ್ಲಿ. ಆ ಎಲ್ಲಿ ಏನು ಭಾಗ ಬರ್ತದೆ ಅದರಲ್ಲಿ ಯಾರು ಪರ್ಸೆಂಟೇಜ್ ಜಾಸ್ತಿ ತಗೊಳ್ತಾರೆ ಅಂತವರಿಗೆ ಅವಕಾಶಗಳು ಸಿಗ್ತವೆ. ಅನ್ಯಾಯ ಆಗುದಿಲ್ಲ. ಒಂದ್ ವೇಳೆ ಸರ್ಕಾರ ಏನಾದರೂ ದುಡುಕಿನ ನಿರ್ಧಾರದಲ್ಲಿ ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದ್ರೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬೃಹತ್ತಾದಂತಹ ಹೋರಾಟ ಆಗ್ತದೆ. ಇವತ್ತು ಮುಖ್ಯಮಂತ್ರಿಗೂ ಕೂಡ ಹಿನ್ನಡೆ ಆಗ್ತದೆ. ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಬಲಗೈ ಸಮುದಾಯ ಕೇವಲ ನಮ್ಮ ಸಮುದಾಯಕ್ಕೆ ನಾವು ಮಾತಾಡೋರಲ್ಲ, ಉಳಿದಂತ ಎಡಗೈ ಸಮುದಾಯ ಇರ್ಬೋದು ಅಥವಾ ಸ್ಪರ್ಶ ಸಮುದಾಯಗಳಿರ್ಬೋದು, ಕೊರಮ, ಕೊರಚ, ಗೋವಿ, ಲಂಬಾಣಿ, ಅಲಿಮಾರಿ ಸಮುದಾಯ, ಅವರಿಗೆಲ್ಲರಿಗೆ ನ್ಯಾಯ ಒದಗಿಸಿಕೊಡಲು ಇವತ್ತು ನಾವು ಬೀದಿಗಳ ಹೋರಾಟ ನಮ್ಮ ಸಮುದಾಯದವರು ಮಾಡ್ತಾನೆ ಬಂದಿದ್ದೀವಿ. ಮತ್ತು ಅದರಲ್ಲಿ ವಿಶೇಷವಾಗಿ ರಾಜ್ಕುಮಾರ್ ಮೌರ್ಯವರು ಹೇಳಿದ ರೀತಿಯಲ್ಲಿ ಕೇವಲ ನಮ್ಮ ಬಲಗೈ ಸಮುದಾಯದಂತ ಮಹಾದೇವಪ್ಪನವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ, ಪರಮೇಶ್ವರ್ ಅವರಿಗೆ ಟಾರ್ಗೆಟ್ ಮಾಡಿಬಿಟ್ಟು ಅವ್ರೇನು ಹೇಳ್ತಿದ್ದಾರಲ್ಲ, ಆ ಭಾಸ್ಕರ್ ಪ್ರಸಾದ್ ಅವ್ರ ಹಿನ್ನೆಲೆ ನೋಡಿದಾಗ ಅವರು ಕೇವಲ ಒಂದು ಕಮ್ಯುನಲ್ ಪಕ್ಷಗಳಿಗೆ ಸೀಮಿತ ಆದಂತ ಒಂದು ವ್ಯಕ್ತಿ. ಅವ್ರ ಹಿನ್ನೆಲೆ ಅವರು ಒಂದು ಕಮ್ಯುನಲ್ ಪಕ್ಷದಿಂದ ಬಂದಂಥವ್ರು. ಅವರಿಗೆ ಸಾಮರಸ್ಯದ ಬಗ್ಗೆ ಅರಿವಿಲ್ಲ. ಅವರು ಕೇವಲ ಒಂದು ಅಜೆಂಡಾ ಇಟ್ಟುಕೊಂಡು ಜನರಲ್ಲಿ ದ್ವೇಷ ಬಿತ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇವತ್ತು ಮಾದಿಗ ಸಮುದಾಯದ ಬಹುತೇಕ ಜನ ಅವರನ್ನು ತಿರಸ್ಕರಿಸ್ತಾ ಇದ್ದಾರೆ. ಹಾಗಾಗಿ ನಮ್ದು ಒತ್ತಾಯಕ್ಕೋಸ್ಕರ ನನ್ನ ಅಣ್ಣತಮ್ಮರು ಬಲಗೈ ಸಮುದಾಯದವರು ಸಂಬಂಧಪಟ್ಟಿದವರು, ವಲಯ ಜಾತಿಗೆ ಸಂಬಂಧಪಟ್ಟಂತವ್ರು ಯಾರ್ಯಾರು ಭಾಲ್ಕಿ ತಾಲೂಕಿನಲ್ಲಿ ಇದ್ದೀರಿ, ತಾವೆಲ್ಲರೂ ತಮ್ಮ ಸ್ವಯಂ ಖರ್ಚಿನಲ್ಲಿ ಸ್ವಾಭಿಮಾನಿಗೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ ತಾವು ಟ್ರೈನ್ ಮುಖಾಂತರ ಬರ್ತಿರೋ, ಬಸ್ ಮುಖಾಂತರ ಬರ್ತಿರೋ ಅಥವಾ ವೆಹಿಕಲ್ ಮುಖಾಂತರ ಬರ್ತಿರೋ,
25ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ಫ್ರೀಡಂ ಪಾರ್ಕ್ ಹತ್ರ ಒಂದು ನಮ್ಮ ತಾಲೂಕಿನಿಂದ ಸರಿಸುಮಾರು ಒಂದು 2,000ರಿಂದ 3,000 ಜನ ನಾವು ಪಾಲ್ಕಿಯಿಂದ ಅಲ್ಲಿ ಹೋಗ್ಬೇಕು. ಮತ್ತು ಬೀದರ್ ಜಿಲ್ಲೆಯಾದಂತ ಒಂದು 12ರಿಂದ 15,000 ಜನ ನಾವು ಅಲ್ಲಿ ಸೇರ್ಬೇಕು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.